1,53,00,000 ನೀವು ಹಂಚಿಕೆ ಮಾಡಿಲ್ಲ. ಆದರೆ ಬಿಡುಗಡೆ ಆಗಿದ್ದಷ್ಟು 88,7,8 ಅಂದರೆ 78 ಲಕ್ಷ. ಈ ರೀತಿ ಮಾತ್ರ ನಿಗಮಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಕೇವಲ ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂದರೆ 25%. ಇದು ದೀನ ದಲಿತರ ಬಗ್ಗೆ, ದಲಿತರ ಉದ್ಧಾರದ ಬಗ್ಗೆ ಇವತ್ತು ನಮ್ಮ ಸರ್ಕಾರ ಏನು ಹೇಳಿದೆ, ಇದು ಈ ಸರ್ಕಾರದ ಸಾಧನೆ. ಅಧ್ಯಕ್ಷರೇ, ಇವತ್ತು ಈ ಗ್ಯಾರಂಟಿ ಯೋಜನೆ ಏನು ನಮ್ಮ SC/ST ನಿಧಿಯನ್ನು ಬಳಕೆ ಮಾಡಿಕೊಂಡಿದ್ರ ಬಗ್ಗೆ ಕೇಂದ್ರ ಸರ್ಕಾರ ಏನೋ ಒಂದು ಹಣಕಾಸು ನಿಧಿ SC ಮತ್ತು ST ಹಣಕಾಸು ನಿಧಿಯನ್ನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆ ಮರು ಹಂಚಿಕೆ ಮಾಡುತ್ತಿದೆ ಎಂಬ ಆರೋಪದ ಕುರಿತು ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಕರ್ನಾಟಕ ರಾಜ್ಯ ಸರ್ಕಾರ ಬಳಿ ವಿಸ್ತೃತ ವರದಿಯನ್ನು ಕೇಳಿದೆ. ಕರ್ನಾಟಕದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ನೀಡಿದ ಅಧಿಕೃತ ಸಂವಹನದಲ್ಲಿ ಕರ್ನಾಟಕ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಜಾರಿಗೆ ತರಲು SC/ST TSP ಅಭಿವೃದ್ಧಿಗೆ ಮೀಸಲಾಗಿರುವ 14,730 ಕೋಟಿ ರೂಪಾಯಿಗಳ ಹಣವನ್ನು ಮರು ಹಂಚಿಕೆ ಮಾಡಲು ನಿರ್ಧರಿಸಿದೆ ಅನ್ನೋ ವಿಚಾರ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅನ್ನುವಂಥದ್ದನ್ನು ಇವತ್ತು ಆ ಒಂದು ರಾಷ್ಟ್ರೀಯ SC ಕಮಿಷನ್ದವರು ಮಾಹಿತಿಯನ್ನು ಕೇಳುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ. ಈ ರೀತಿ ಯಾವ ಒಂದು ಯೋಜನೆ ಇವತ್ತು ಎಲ್ಲ ಸಮುದಾಯಗಳಿಗೆ ಬರಬೇಕಾಗಿತ್ತು, ಈ ಸರ್ಕಾರ ಕೊಡೋದರಲ್ಲಿ ವಿಫಲಾಗಿದೆ. ಅದೇ ರೀತಿ ಅಧ್ಯಕ್ಷರೇ, ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಕೇಂದ್ರ ಸರ್ಕಾರ I extend my sincere gratitude to the central government for approving and undertaking several national highway projects in the state. The state government has been providing full cooperation in the implementation. ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆದವರು ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಏನು ಸೆಕ್ರೆಟರಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವ್ರಿಗೆ ಪತ್ರ ಬರೀತಾರೆ. ಯಾವ್ಯಾವ ಯಾದಗಿರಿ ಬೈಪಾಸು, ಕೊಕ್ಕನೂರು ಯಲಬುರ್ಗಾ ಗಜೇಂದ್ರಗಡ ಬೈಪಾಸು, ಮಸ್ಕಿ ಸಿಂಧನೂರು ಬೈಪಾಸು, ಶಿಕಾರ್ಪುರ ಬೈಪಾಸು, ಇವೆಲ್ಲ ಕೂಡ 140 ಕೋಟಿ ರೂಪಾಯಿ ಯೋಜನೆ. ಅಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರ ತನ್ನ ಪಾಲಿನ ಯೋಜನೆ ಹಣ ಕೊಟ್ಟ ಮೇಲೆ ಇವತ್ತು ದ ಮಿನಿಸ್ಟ್ರಿ ಹ್ಯಾಸ್ ನಾವು ರಿಕ್ವೆಸ್ಟೆಡ್ ದಿ ಸ್ಟೇಟ್ ಗೌರ್ಮೆಂಟ್ ಟು ರಿಲೀಸ್ ದಿ ರಿವೈಸ್ಡ್ 50% share amounting 145 crores 72 lakhs for land acquisition related to these projects. At present, due to the financial constraint, the state government is unable to release the amount immediately. ಇದು ಸರ್ಕಾರ ದಿವಾಳಿ ಆಗಿದ್ದಕ್ಕೊಂದು ಸಾಕು. ನಿಮ್ಮಲ್ಲಿ ಬರೀ 145 ಕೋಟಿ ರಾಜ್ಯ ಸರ್ಕಾರ ತನ್ನ ಪಾಲನೆ ಕೊಡಲಿಕ್ಕೆ ಹಣ ಇಲ್ಲ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೇಂದ್ರದ ಸೆಕ್ರೆಟರಿ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಹೈವೇ ಅವರಿಗೆ ಬರೀತಾ ಇದ್ದಾರೆ. ಇದರ ಅರ್ಥ ಏನಾಗ್ತದೆ? ಕರ್ನಾಟಕದ ಆರ್ಥಿಕ ಸರಿ ಇಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಇವತ್ತು ನಾವು ಹೇಳ್ಬೋದು. ಅಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಏನು ಕಾನೂನಿನ ವ್ಯವಸ್ಥೆ.